ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವ ಸ್ವಲ್ಪ ಟೂಲ್ಸ್ಗಳನ್ನಾಗಿರುತ್ತೆ ನೋಡ್ಲಿಕ್ಕೆ ಇರೋದು. ಈಗ ನಾವು ನೋಡಿದರೆ ಈ ಪ್ರಾಜೆಕ್ಟ್ ಪ್ಯಾನಲ್ನ ಮೇಲ್ಗಡೆ ಸ್ವಲ್ಪ ಟೂಲ್ಸ್ಗಳಿವೆ. ಇದರಲ್ಲಿ ಫಸ್ಟ್ ಇರೋ ಟೂಲ್ಸ್ ಆಗಿರುತ್ತೆ ಸೆಲೆಕ್ಷನ್ ಟೂಲ್. ಅದರಲ್ಲಿ ಅದರ ನೇಮ್ ಹಾಗೂ ಅದರ ಶಾರ್ಟ್ಕಟ್ ಏನು ಅಂತ ತೋರಿಸ್ತೇವೆ. ಈಗ ಸೆಲೆಕ್ಷನ್ ಟೂಲ್ನ ಶಾರ್ಟ್ಕಟ್ ಅಂದರೆ ವಿ. ಓಕೆ, ಆ ಬ್ರ್ಯಾಕೆಟ್ ಒಳಗೆ ಇರುವುದಾಗಿರುತ್ತೆ ಅದರ ಶಾರ್ಟ್ಕಟ್ ವಿ. ಈ ಸೆಲೆಕ್ಷನ್ ಟೂಲ್ ಯಾಕೆಂದರೆ ಒಂದೊಂದು ಆಬ್ಜೆಕ್ಟ್ ನಮಗೆ ಸೆಲೆಕ್ಟ್ ಮಾಡಿಕೊಡ್ಲಿಕ್ಕೆ ಮಾತ್ರ ಆಗಿರುತ್ತೆ. ಇಲ್ಲಿ ನೋಡಿದರೆ ಒಂದು ಸ್ಪೈಡರ್ ಮ್ಯಾನ್ನ ಒಂದು ಇಮೇಜ್ ಇದೆ. ಓಕೆ, ಈ ಒಂದು ಇಮೇಜ್ ನನಗೆ ಕ್ಲಿಕ್ ಮಾಡಿದರೆ ಇಮೇಜ್ ಫುಲ್ಲಾಗಿ ಸೆಲೆಕ್ಟ್ ಆಗುತ್ತೆ. ಇದು ಬೇಕಾದ್ರೆ ನನಗೆ ಏನು ಮಾಡ್ಬೋದು, ಮೂವ್ ಮಾಡಿಡ್ಬೋದು, ಗ್ರ್ಯಾಬ್ ಮಾಡ್ಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಈ ಸೆಲೆಕ್ಷನ್ ಟೂಲಲ್ಲಿದ್ದೇನೆ. ದೆನ್ ಈ ಒಂದು ಇಮೇಜ್ ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ನನಗೆ ಬೇಕಾದ ಕಡೆ ನನಗೆ ಗ್ರ್ಯಾಬ್ ಮಾಡಿಡ್ಬೋದು. ನಮಗೆ ಯಾವ ಕಡೆ ಬೇಕು ಆ ಒಂದು ಕಡೆ ನಮಗೆ ಏನು ಮಾಡ್ಬೋದು, ಈ ಒಂದು ಇಮೇಜನ್ನು ನಮಗೆ ಗ್ರ್ಯಾಬ್ ಮಾಡಿಡ್ಬೋದು. ಅದಕ್ಕೋಸ್ಕರ ನಾವು ಇಲ್ಲಿ ಈ ಒಂದು ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ತೇವೆ. ನಂತರ ಇರೋ ಟೂಲ್ ಅಂದರೆ ಹ್ಯಾಂಡ್ ಟೂಲ್. ಹ್ಯಾಂಡ್ ಟೂಲ್ ಅಂದರೆ ಈ ಒಂದು ಕಾಂಪೋಸಿಷನ್ ಕಂಪ್ಲೀಟ್ ಆಗಿ ಮೂವ್ ಮಾಡಿಡ್ಬೋದು. ಹ್ಯಾಂಡ್ ಟೂಲ್ ಮತ್ತು ಸೆಲೆಕ್ಷನ್ ಟೂಲ್ನ ಡಿಫ್ರೆಂಟ್ ಏನಂದರೆ, ಸೆಲೆಕ್ಷನ್ ಟೂಲ್ ಅಂದರೆ ನಮಗೆ ಈ ಒಂದು ಇಮೇಜ್ ಈ ಒಂದು ಕಾಂಪೋಸಿಷನ್ ಒಳಗೆ ಎಲ್ಲಿ ಬೇಕಾದರೂ ಗ್ರ್ಯಾಬ್ ಮಾಡಿಡ್ಬೋದು. ಅದೇ ಥರ ಈ ಒಂದು ಹ್ಯಾಂಡ್ ಟೂಲ್ ಅಂದರೆ ಈ ಒಂದು ಕಾಂಪೋಸಿಷನ್ ಕಂಪ್ಲೀಟ್ ಆಗಿ ಏನು ಮಾಡ್ಬೋದು, ಗ್ರ್ಯಾಬ್ ಮಾಡಿಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಇಲ್ಲಿ ಒಂದು ಮ್ಯಾಗ್ನಿಫಿಕೇಶನ್ ರೇಷಿಯೋ ಪಾಪಪ್ ಅಂತ ಹೇಳೋ ಒಂದು ಆಪ್ಷನ್, ಈ ಒಂದು ಕಾಂಪೋಸಿಷನ್ ಸೈಜ್ ನಾನೇನು ಮಾಡ್ತೇನೆ ಅಂದರೆ ಫಿಟ್ ಮಾಡಿಡ್ತೇನೆ. ಅಲ್ಲಂದ್ರೆ 200 ಆಗಿಡ್ತೇನೆ. ಈಗ 200 ಆಗಿರೋ ಸಮಯದಲ್ಲಿ ಮೇಲಿನ ಆಪ್ಷನ್ ಕಾಣಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ನಮಗೆ ಈ ಒಂದು ಹ್ಯಾಂಡ್ ಟೂಲ್ ಯೂಸ್ ಮಾಡಿ ಗ್ರ್ಯಾಬ್ ಮಾಡಿ ನೋಡ್ಬೋದು. ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು, ಈ ಒಂದು ಹ್ಯಾಂಡ್ ಟೂಲ್ ಯೂಸ್ ಮಾಡ್ತೇವೆ. ಅದೇ ಥರ ನಾನು ಈ ಒಂದು ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿ ಗ್ರ್ಯಾಬ್ ಮಾಡೋ ಸಮಯದಲ್ಲಿ ಸೇಮ್ ಅದೇ ಥರ ಆಗುತ್ತೆ. ಬಟ್ ಏನಂದರೆ ಈ ಒಂದು ಇಮೇಜ್ ಕಂಪ್ಲೀಟ್ ಆಗಿ ಕೆಳಗಾಗುತ್ತೆ. ಈ ಇಮೇಜಿನ ಪೊಸಿಷನ್ ಎನ್ನುವುದು ಬೇರೆ ಕಡೆ ಆಗುತ್ತೆ. ನಾನು ಈ ಒಂದು ಹ್ಯಾಂಡ್ ಟೂಲ್ ಯೂಸ್ ಮಾಡಿ ಗ್ರ್ಯಾಬ್ ಮಾಡೋ ಸಮಯದಲ್ಲಿ ಈ ಇಮೇಜಿನ ಪೊಸಿಷನ್ ಚೇಂಜ್ ಆಗಲ್ಲ. ಈಗ ಸೆಲೆಕ್ಷನ್ ಟೂಲ್ನ ಶಾರ್ಟ್ಕಟ್ ಅಂದರೆ ವಿ. ಅದೇ ಥರ ಹ್ಯಾಂಡ್ ಟೂಲ್ನ ಶಾರ್ಟ್ಕಟ್ ಅಂದರೆ ಎಚ್ ಯೂಸ್ ಮಾಡ್ಬೋದು. ಅಲ್ಲಾಂದ್ರೆ ನಮಗೆ ಸ್ಪೇಸ್ ಬಾರ್ ಯೂಸ್ ಮಾಡಿ ಟೆಂಪರರಿಯಾಗಿ ಇದು ಯೂಸ್ ಮಾಡ್ಬೋದು. ಸ್ಪೇಸ್ ಬಾರ್ ನಾನು ಬಿಟ್ಟರೆ ಆ ಒಂದು ಹ್ಯಾಂಡ್ ಟೂಲ್ ಹೋಗುತ್ತೆ. ಅದೇ ಅಗೈನ್ ನಾನು ಸ್ಪೇಸ್ ಬಾರ್ ಪ್ರೆಸ್ ಮಾಡಿದರೆ ನನಗೆ ಒಂದು ಹ್ಯಾಂಡ್ ಟೂಲ್ ರಿಟರ್ನ್ ಆಗಿ ಬರುತ್ತೆ. ನಂತರ ಇರುವ ಆಪ್ಷನ್ ಅಂದರೆ ಝೂಮ್ ಟೂಲ್. ಝೂಮ್ ಟೂಲ್ನ ಶಾರ್ಟ್ಕಟ್ ಝೆಡ್, ಝೂಮ್ ಮಾಡಲಿಕ್ಕೆ. ಮತ್ತೆ ಇರುವ ಆಪ್ಷನ್ ಈ 3 ಆಪ್ಷನ್. ಬಟ್ ಅದು ಈಗ ನಮಗೆ ಡಿಸೇಬಲ್ ಆಗಿದೆ. ಯಾಕೆಂದರೆ ಅದು ನಮಗೆ ಈ ಒಂದು ಇಮೇಜನ್ನು 3D ಆಗಿ ಕನ್ವರ್ಟ್ ಮಾಡುವಾಗ ಎನೇಬಲ್ ಆಗುವ ಒಂದು ಆಪ್ಷನ್ ಆಗಿರುತ್ತೆ ಈ 3 ಟೂಲ್. ಅದ ನಂತರ ಇರೋದು ರೊಟೇಷನ್ ಟೂಲ್. ಅದರ ಶಾರ್ಟ್ಕಟ್ ಡಬ್ಲ್ಯೂ. ರೊಟೇಷನ್ ಅಂದರೆ ನಮಗೆ ಈ ಒಂದು ಇಮೇಜ್ ಅನ್ನು ರೊಟೇಟ್ ಮಾಡಲಿಕ್ಕೆ ಇರುವ ಒಂದು ಟೂಲ್ ಆಗಿರುತ್ತೆ ರೊಟೇಷನ್ ಟೂಲ್. ನಂತರ ಇರೋದು ಪ್ಯಾನ್ ಬಿಹೈಂಡ್ ಆಂಕರ್ ಪಾಯಿಂಟ್ ಟೂಲ್. ಅದರ ಶಾರ್ಟ್ಕಟ್ ವೈ. ಪ್ಯಾನ್ ಬಿಹೈಂಡ್ ಆಂಕರ್ ಪಾಯಿಂಟ್ ಅಂದರೆ ನಾವು ಯಾವುದೇ ಒಂದು ಫೈಲ್ ಇಂಪೋರ್ಟ್ ಮಾಡುವ ಕ್ಷಣದಲ್ಲಿ ನಮಗೆ ಕಾಣುವ ಒಂದು ಆಪ್ಷನ್ ಆಗಿರುತ್ತೆ ಆಂಕರ್ ಪಾಯಿಂಟ್. ಎಲ್ಲ ಒಂದು ಫುಟೇಜ್ಗೆ ಆಂಕರ್ ಪಾಯಿಂಟ್ ಎನ್ನುವ ಒಂದು ಆಪ್ಷನ್ ಇರುತ್ತೆ. ಆಂಕರ್ ಪಾಯಿಂಟ್ ಯಾಕೆಂದರೆ ಈಗ ನಾನು ಇದನ್ನು ಸ್ವಲ್ಪ ಸ್ಕೇಲ್ ಮಾಡ್ತೇನೆ. ಪ್ರೆಸ್ ಮಾಡಿ ಸ್ವಲ್ಪ ನಾನು ಏನು ಮಾಡ್ತೇನೆ, ಇದು ಸ್ಕೇಲ್ ಮಾಡ್ತೇನೆ. ಸ್ಕೇಲ್ ಮಾಡುವ ಸಮಯದಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಈ ಒಂದು ಆಂಕರ್ ಪಾಯಿಂಟ್ ಯಾವ ಪೊಸಿಷನಲ್ಲಿದೆ ಆ ಒಂದು ಪೊಸಿಷನಲ್ಲಿ ಆಗಿರುತ್ತೆ ಇದು ಸ್ಕೇಲ್ ಆಗೋದು. ಅದೇ ನಾನು ಏನು ಮಾಡ್ತೇನೆ, ಈ ಒಂದು ಆಂಕರ್ ಪಾಯಿಂಟ್ ಚೇಂಜ್ ಮಾಡಿ ಬೇರೆ ಕಡೆ ಇಡ್ತೇನೆ. ಅದೇ ನಾನು ಏನು ಮಾಡ್ತೇನೆ, ಮೇಲೆ ಈ ಒಂದು ಪ್ಯಾನ್ ಬಿಹೈಂಡ್ ಆಂಕರ್ ಪಾಯಿಂಟ್ ಟೂಲ್ ಎನ್ನುವ ಈ ಒಂದು ಟೂಲ್ ನಾನು ಸೆಲೆಕ್ಟ್ ಮಾಡಿ ಈ ಒಂದು ಆಂಕರ್ ಪಾಯಿಂಟ್ ಪೊಸಿಷನ್ ನಾನು ಚೇಂಜ್ ಮಾಡಿ ಕೊಡ್ತೇನೆ. ಪೊಸಿಷನ್ ಅಂದರೆ ಈ ಒಂದು ಕಡೆ ನಾನು ಇಡ್ತೇನೆ. ಈಗ ನಾನು ಸ್ಕೇಲ್ ಮಾಡುವ ಸಮಯದಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ಬೋದು ನಮ್ಮ ಆಂಕರ್ ಪಾಯಿಂಟ್ ಯಾವ ಕಡೆ ಇದೆ ಆ ಒಂದು ಕಡೆ ಆಗಿರುತ್ತೆ ಈ ಒಂದು ಆಬ್ಜೆಕ್ಟ್ ಸ್ಕೇಲ್ ಆಗೋದು. ಅದೇ ಥರ ರೊಟೇಷನ್ ಆದರೂ ಸೇಮ್ ಮೆಥಡ್. ನಾವು ರೊಟೇಟ್ ಮಾಡುವ ಸಮಯದಲ್ಲಿ ಆಂಕರ್ ಪಾಯಿಂಟ್ ಯಾವ ಪೊಸಿಷನ್ ಇರುತ್ತೆ ಆ ಪೊಸಿಷನ್ ಆಗಿರುತ್ತೆ ರೊಟೇಟ್, ಅಲ್ಲಾದ್ರೆ ಸ್ಕೇಲ್ ಆಗೋದು. ಓಕೆ, ನಂತರ ಇರೋ ಆಪ್ಷನ್ ಏನಂದ್ರೆ ಶೇಪ್ ಟೂಲ್. ಶೇಪ್ ಟೂಲ್ ನಾನು ಮೌಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಇಡೋ ಸಮಯದಲ್ಲಿ ನಮ್ಗೆ ಇಲ್ಲಿ ಕಾಣ್ಬೋದು. ಓಕೆ, ರೆಕ್ಟ್ಯಾಂಗಲ್ ಟೂಲ್, ರೌಂಡ್ ರೆಕ್ಟ್ಯಾಂಗಲ್ ಟೂಲ್, ಎಲಿಪ್ಸ್ ಟೂಲ್, ಪಾಲಿಗಾನ್ ಟೂಲ್, ಸ್ಟಾರ್ ಟೂಲ್, 5 ಆಪ್ಷನ್ಗಳಿವೆ. ಈಗ ನಾನೇನು ಮಾಡ್ತೇನೆ ಅಂದರೆ ಒಂದು ಇಮೇಜ್ ಇಲ್ಲಿ ಆ್ಯಡ್ ಮಾಡಿ ಕೊಡ್ತೇನೆ. ನಮಗೆ ಯಾವ ಇಮೇಜ್ ಬೇಕಾದರೂ ನಮಗೆ ಆ್ಯಡ್ ಮಾಡಿ ಕೊಡ್ಬೋದು. ನಾನು ಈ ಒಂದು ಇಮೇಜ್ ಇಲ್ಲಿ ಆ್ಯಡ್ ಮಾಡಿ ಕೊಟ್ಟೆ. ಈಗ ಏನಂದರೆ ಈ ಇಮೇಜ್ ನಾನು ಯಾಕೆ ಆ್ಯಡ್ ಮಾಡಿದ್ದು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ರೆಕ್ಟ್ಯಾಂಗಲ್ ಟೂಲ್ ಹೇಗೆ ಯೂಸ್ ಮಾಡ್ಬೋದು ಎಂದು ನಾವು ನೋಡೋಣ. ಈ ರೆಕ್ಟ್ಯಾಂಗಲ್ ಟೂಲ್ ನಾನು ಸೆಲೆಕ್ಟ್ ಮಾಡಿ ನಮಗೆ ಬೇಕಾದ ವಿಡ್ತ್ ಹಾಗೂ ಹೈಟಲ್ಲಿ ನಮಗೆ ಈ ಒಂದು ರೆಕ್ಟ್ಯಾಂಗಲ್ ಟೂಲ್ ಸೆಲೆಕ್ಟ್ ಮಾಡ್ಬೋದು. ಅದೇ ನಮಗೆ ಕರೆಕ್ಟಾಗಿ ಬರಬೇಕಂದ್ರೆ ಶಿಫ್ಟ್ ಪ್ರೆಸ್ ಮಾಡಿದರೆ ಸಾಕು. ಈಗ ನನಗೆ ಈ ಥರ ಬೇಕು. ಸೊ ನಾನೇನು ಮಾಡಿದೆ, ರೆಕ್ಟ್ಯಾಂಗಲ್ ಒಂದು ಕ್ರಿಯೇಟ್ ಮಾಡಿದೆ. ಇಲ್ಲಿ ರೈಟ್ ಸೈಡ್ ನೋಡುವಾಗ ನಮಗೆ ಫಿಲ್ ಅಂತ ಒಂದು ಆಪ್ಷನ್ ಇದೆ. ನಮಗೆ ಬೇಕಾದರೆ ಕಲರ್ ಚೇಂಜ್ ಮಾಡ್ಬೋದು. ಅದೇ ಥರ ಸ್ಟ್ರಾಕ್ ಬೇಕಾದರೆ ಸ್ಟ್ರಾಕು ಕೂಡ ಚೇಂಜ್ ಮಾಡ್ಬೋದು. ಸ್ಟ್ರಾಕ್ ನಮಗೆ ಎಷ್ಟು ಬೇಕು ಅಷ್ಟೇ ಸ್ಟ್ರಾಕ್ ಇಲ್ಲಿ ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು. ಓಕೆ, ಈಗ ಏನಂದ್ರೆ ಈ ಒಂದು ಸ್ಪೈಡರ್ ಮ್ಯಾನ್ .png ಎನ್ನುವ ಈ ಒಂದು ಇಮೇಜ್ ನಾನು ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಒಂದು ರೆಕ್ಟ್ಯಾಂಗಲ್ ಟೂಲ್ ಯೂಸ್ ಮಾಡ್ತೇನೆ. ಈಗ ಏನಾಗುತ್ತೆ ಅಂದರೆ ಇದು ಮಾಸ್ಕ್ ಆಗುತ್ತೆ. ಯಾವ ಥರ ಈ ಒಂದು ರೆಕ್ಟ್ಯಾಂಗಲ್ ಗ್ರ್ಯಾಬ್ ಮಾಡಿದ್ದೇವೆ, ಎಷ್ಟು ವಿಡ್ತ್ ಅಂಡ್ ಹೈಟ್ ಕೊಟ್ಟಿದ್ದೇವೆ ಅಷ್ಟರ ಒಳಗೆ ಮಾತ್ರ ಆಗಿರುತ್ತೆ ನಮ್ಮ ಆ ಒಂದು ಇಮೇಜ್ ಅನ್ನೋದು ಕಾಣೋದು. ಬಾಕಿ ಹಿಂದೆ ಇರೋದು ಫುಲ್ ಆಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಗಿ ನೋಡ್ಕೋಬೇಕು. ನಾವು ರೆಕ್ಟ್ಯಾಂಗಲ್ ನಮಗೆ ಒಂದು ಶೇಪ್ ಕ್ರಿಯೇಟ್ ಮಾಡಬೇಕಂದ್ರೆ ನಾವು ಇಲ್ಲಿ ಯಾವ ಇಮೇಜ್ ಕೂಡ ಸೆಲೆಕ್ಟ್ ಮಾಡಬಾರ್ದು. ಸೆಲೆಕ್ಟ್ ಮಾಡಿದ್ರೆ ಅದು ಮಾಸ್ಕ್ ಆಗುತ್ತೆ. ಅದೇ ತರ ನಂತರ ಇರೋ ಟೂಲ್ ಆಗಿರುತ್ತೆ ಪೆನ್ ಟೂಲ್. ಇದರ ಶಾರ್ಟ್ಕಟ್ ಎನ್ನುವುದು ಜಿ. ಪೆನ್ ಟೂಲ್ ಕೂಡ ಸೇಮ್
ಶೇಪ್ ಟೂಲ್ ತರನೇ ಒಂದು ಶೇಪ್ ಕ್ರಿಯೇಟ್ ಮಾಡ್ಬೋದು. ಫ್ರೀ ಹ್ಯಾಂಡ್ ಆಗಿ ನಮಗೆ ಒಂದು ಶೇಪ್ ಕ್ರಿಯೇಟ್ ಮಾಡ್ಬೋದು. ಅದೇ ತರ ಈ ಒಂದು ಇಮೇಜ್ ಸೆಲೆಕ್ಟ್ ಮಾಡಿ ಗ್ರಾಬ್ ಮಾಡೋದಾದ್ರೆ ಇದೊಂದು ಮಾಸ್ಕ್ ಆಗುತ್ತೆ. ನಂತರ ಇರೋ ಟೂಲ್ ಅಂದ್ರೆ ಟೈಪ್ ಟೂಲ್. ಎರಡು ಟೈಪಿನ ಟೆಕ್ಸ್ಟ್ ಟೂಲ್ ಇವೆ, ಒಂದು ಹಾರಿಜಾಂಟಲ್ ಆಗಿ, ಅದೇ ತರ ಒಂದು ವರ್ಟಿಕಲ್ ಆಗಿ. ಇದೇನಿಲ್ಲ, ನಮಗೆ ಟೆಕ್ಸ್ಟ್ ಆಡ್ ಮಾಡ್ಲಿಕ್ಕೋಸ್ಕರ ಮಾತ್ರ. ಅದೇ ತರ ನಂಗೆ ಇದರ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡಬೇಕು. ಸೊ ನಾನೇನ್ ಮಾಡ್ತೇನೆ, ಈ ಟೆಕ್ಸ್ಟ್ ಅನ್ನು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡುವ. ಡಬಲ್ ಕ್ಲಿಕ್ ಮಾಡಿದ್ರೆ ನಮಗೆ ಈ ಒಂದು ಟೆಕ್ಸ್ಟ್ ಅನ್ನೋದು ಕಂಪ್ಲೀಟ್ ಆಗಿ ನಮಗೆ ಸೆಲೆಕ್ಟ್ ಆಗುತ್ತೆ. ಅದೇ ತರ ರೈಟ್ ಸೈಡ್ ನೋಡಿದ್ರೆ ಪ್ರಾಪರ್ಟೀಸ್ ಟೆಕ್ಸ್ಟ್ ಆನಿಮೇಷನ್ ಎನ್ನುವ ಒಂದು ಆಪ್ಷನ್ ಇದೆ. ಇಲ್ಲಿ ನಾನು ಸೆಟ್ ದ ಫಾಂಟ್ ಸೈಜ್, ಫಾಂಟಿನ ಸೈಜ್ ಇನ್ಕ್ರೀಸ್ ಮಾಡಿ ಕೊಡಬಹುದು. ಅದೇ ತರ ಕಲರ್ ಚೇಂಜ್ ಮಾಡಿ ಕೊಡಬಹುದು. ಅದೇ ತರ ಇಲ್ಲಿ ಅಲೈನ್ಮೆಂಟ್ ಇವೆ, ಅಲೈನ್ಮೆಂಟ್ ಯಾವ ಕಡೆ ಬೇಕು ಆ ತರ ನಿಮಗೆ ಅಲೈನ್ಮೆಂಟ್ ಮಾಡಿ ಕೊಡಬಹುದು. ಇಷ್ಟಾಗಿರುತ್ತೆ ಮೈನ್ ಟೂಲ್ಸ್ ಎನ್ನುವುದು. ಬಾಕಿ ಟೂಲ್ಸ್ ನಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡುವ.